ಜೀರ್ಣಕ್ರಿಯೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತಿಳ್ಕೋಬೇಕು ಯಾರು? ನಾವೇ ತಿಳ್ಕೋಬೇಕು. ಹೇಗೆ? ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಒಂದು ಸಣ್ಣ ಉದಾಹರಣೆ, ಎಲ್ಲರೂ ನಗಬಹುದು ಇವಾಗ. ಕಿವಿಗೆ ಎರಡು ಕಡೆಯಿಂದ ಕ್ಲಿಪ್ ಹಾಕೋತಾರೆ. ಏನು ಕೇಳಿಸ್ಕೊಳಕ? ಸಾಂಗ್ ಕೇಳಕ್ಕೆ ಸಾಂಗ್ ಕೇಳ. ಅದಕ್ಕೇನು ಹೆಸರು? ಇಯರ್ಬಡ್ಸ್. ಈ ಎರಡೂ ಕಿವಿಗೆ ಹಾಕತ್ತಾರೆ ನೋಡಿ, ಅವರು ಮದುವೆಗೂ ಒಪ್ಪಲ್ಲ, ಊಟನೂ ಮಾಡಲ್ಲ, ನಿದ್ದೆನೂ ಬರಲ್ಲ, ಹುಚ್ಚುತನದ ಮನಸ್ಥಿತಿ. ಆಮೇಲೆ ನೆಲನೇ ನೋಡ್ತಾರೆ ಹೊರತು ಎಲ್ಲೂ ನೋಡಲ್ಲ ಅವರು. ಯಾಕೆ ಅಂದರೆ ಅವ್ರದೇ ಪ್ರಪಂಚದಲ್ಲಿ ಇರ್ತಾರೆ. ಅವ್ರಿಗೆ ಮದುವೆ ಮಾಡಬೇಡ್ರಿ, ಏನು ಪ್ರಯೋಜನ ಇಲ್ಲ. ಅವ್ರ ಪಾಡ್ಗೆ ಅವರೇ ಡ್ಯಾನ್ಸ್ ಮಾಡ್ಕೋತಾರೆ, ಅವ್ರ ಪಾಡ್ಗೆ ಅವರೇ ನಗ್ತಾರೆ, ಅವ್ರ ಪಾಡ್ಗೆ ಅವರೇ ಏನೇನೋ ಅನ್ಕೋತಾರೆ, ಪೇಚ್ಕೋತಾರೆ. ಅಷ್ಟೇ ಅವ್ರ ಲೈಫು. ಹುಚ್ಚು ಹಿಡಿದಿದೆ, ಕಾಸು ಕೊಟ್ಬಿಟ್ಟು ಹುಚ್ಚಿಡಿಸ್ಕೊಳ್ಳೋದು. ಆಮೇಲೆ ಅವ್ರಿಗೆ ಬಿಟ್ಟಿರೋಕ್ಕಾಗೋದೇ ಇಲ್ಲ, ಯಾವಾಗ ನೋಡಿ ಹಾಕತಾನೆ ಇರ್ತಾರೆ, ಮಾತಾಡ್ತಾರೆ, ಸುಮ್ಮನೆ ಯಾರನ್ನೂ ಕೇಳಿಸ್ಕೊಳ್ಳಲ್ಲ, ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಇವ್ರಿಗೆ ಮದುವೆ ಯಾಕೆ? ಇದು ಯಾರು ಇಷ್ಟಪಡ್ತಾರೆ ಅವರಿಗೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ 100%. ಇರೋದೇ ಇಲ್ಲ. ಏನಾದ್ರು ನೋಡ್ತಿರ್ಬೇಕು, ಇಲ್ಲ ಕಿವಿಗೆ ಹಾಕತಾ ಇರಬೇಕು, ಇಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕು. ಇದು ಹುಚ್ಚು ಅನ್ನೋದಾ? ಏನು ಅನ್ನೋದು ಇದಕ್ಕೆ? ವೈಜ್ಞಾನಿಕವಾಗಿ ಮಾಡ್ರನ್ ಲೈಫ್ ಅನ್ನೋದಾ? ಆಧುನಿಕ ಪ್ರಪಂಚದಲ್ಲಿರ್ತಕ್ಕಂಥ ಹೀರೋಯಿನ್ ಅನ್ನೋದಾ? ಏನಮ್ಮ ಅಲ್ವಾ? ಈಗ ನಾವು ತಲೆ ಕೆಟ್ಟರೆ, ಬುದ್ಧಿ ಕೆಟ್ಟರೆ ಏನು ನೋಡ್ತೀವಿ? ಸಿನಿಮಾ ನೋಡ್ತೀವಿ, ತಲೆ ಕೆಟ್ಟರೆ ಟಿ ವಿ ನೋಡ್ತೀವಿ, ಮೊಬೈಲ್ ಅಂತೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಇವರೆಲ್ಲರೂ ಕೂಡ ಸಿನಿಮಾ ನೋಡಬೇಕು, ಬೇಜಾರಾಗ್ತಾ ಇದೆ ಅಂತ ಯಾವ ಮಗುವಿನಲ್ಲಿ ಮಾತಲ್ಲಿ ಬರುತ್ತೆ? ಅಮ್ಮ ನನಗೆ ಬೇಜಾರು, ಏನಾರು ಕೊಡಮ್ಮ ಅಂತ ಮಗು ಕೇಳುತ್ತೆ. ತಿಳ್ಕೋಬೇಕು, ಆ ಮಗುವಿಗೆ ಕಿವಿಯಲ್ಲಿ ಇರುವಂಥ ರಹಸ್ಯ ಏನು ಅಂತ ಅಪ್ಪ ಅಮ್ಮನಿಗೆ ಗೊತ್ತಾಗಿದೆಯಾ? ಕಿವಿ ಸಮಸ್ಯೆಯಿಂದ ಈ ಹುಚ್ಚು ರೋಗ ಪ್ರಾಪ್ತಿಯಾಗಿದೆ. ಕಿವಿ ಸಮಸ್ಯೆ ಯಾಕೆ, ಹೆಂಗೆ ಬಂತು ಕಿವಿ ಸಮಸ್ಯೆ? ಆಶ್ಚರ್ಯ ಅನ್ಸುತ್ತಾ ಇದೆಲ್ಲ? ಹೌದು. ಈಗ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಳಗಿರ್ತಕ್ಕಂತಹ ಒಳನೋಟ, ದೇಹದ ಒಳಭಾಗದಲ್ಲಿರ್ತಕ್ಕಂತಹ ಒಳನೋಟ ನಮಗೆ ಅರಿವಾಗಿದೆಯಾ? ನೋಡೋಕ್ಕಾಗಿದೆಯಾ? ಇಲ್ಲ. ಆಪ್ರೇಷನ್ ಮಾಡಿದ್ರೆ, ಸ್ಕ್ಯಾನ್ ಮಾಡಿದ್ರೆ ನೋಡ್ಬೋದು, ಒಳಗಡೆ ನೋಡಿ ನಿಮ್ದು ಹಿಂಗಿದೆ ಅಂತ. ಹೊರಗಡೆ ನೋಡೋಕ್ಕಾಗಲ್ಲ. ಈಗ ದೇಹದ ಒಳರಚನೆಗೆ ಸುರಂಗ ಯಾವುದು ಅಂದರೆ ನಮ್ಮ ಕಿವಿನೇ. ನಮ್ಮ ದೇಹದ ಒಳರಚನೆಯನ್ನು ಗಮನಿಸುವುದಕ್ಕೆ, ಅಂದರೆ ನಾನು ಹೇಗಿದ್ದೀನಿ, ನನ್ನ ಮನಸ್ಸು ಹೇಗಿದೆ, ನನ್ನ ಅಭ್ಯಾಸ ಹೇಗಿದೆ, ನಾನು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೋತೀನಿ, ಅದು ನನ್ನದೇ ಆದ ಸಿದ್ಧಾಂತವಾಗಿರುತ್ತೆ. ಅಂದರೆ ಇದಕ್ಕೆಲ್ಲ ಸೇರಿ ಒಳ್ಳೆಯ ಅಭ್ಯಾಸ ಯಾರಿಗಿರುತ್ತೆ ಅವರಿಗೆ ಕಿವಿ ಚೆನ್ನಾಗಿದೆ.